ಭಾವನಾ ಜೊತೆ ಮಾತನಾಡಿದ ನಂತರ ಭವಿಷ್ಯದಲ್ಲಿ ಅವರಿಬ್ಬರ ನಡುವೆ ಮದುವೆಯಾಗಲಿ ಅಥವಾ ಹೊಂದಾಣಿಕೆಯಾಗಲಿ ಸಂಭವಿಸುವುದಿಲ್ಲ ಎಂಬ ಬಗ್ಗೆ ಶೀತಲ್ಗೆ ಸ್ಪಷ್ಟೀಕರಣ ಸಿಕ್ಕಿತ್ತು. ಆದರೂ ಭಾವನಾ ಹೆಸರು ಇನ್ನೂ ಕೂಡ ಅಶ್ವಿನ್ ಹೆಸರಿನ ಜೊತೆ ತಳುಕು ಹಾಕುತ್ತಿರುವುದರಿಂದ ಶೀತಲ್ಗೆ ಅಶ್ವಿನ್ ಕಡೆಗೆ ಸಂಪೂರ್ಣವಾಗಿ ವಾಲಲು ಅಥವಾ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಸಾಧ್ಯವಿರಲಿಲ್ಲ. ಅಶ್ವಿನ್ ಮಾತಿನಂತೆಯೇ ಶೀತಲ್ ಡಿಸೆಂಬರ್ 31ರಂದು ಅವರ ಜೊತೆ ಹೋಗಬೇಕಾಯಿತು. ಮನವನ್ನು ಎಷ್ಟೇ ನಿಗ್ರಹಿಸಿಕೊಳ್ಳಲು ಪ್ರಯತ್ನಿಸಿದರೂ ಅಶ್ವಿನ್ ಮುಂದೆ ಹಾಗೂ ಅವನ ಮಾತಿನ ಮುಂದೆ ಸೋತು ಬಿಡುತ್ತಿದ್ದಳು. ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ಆಫರನ್ನು ಅವಳಿಗೆ ನಿರಾಕರಿಸಲು ಸಾಧ್ಯವಾಗಿರಲಿಲ್ಲ. ಅದು ಸಾಧ್ಯವಿಲ್ಲ ಎನ್ನುವುದು ಅವಳಿಗೆ ತಿಳಿದೇ ಇತ್ತು. ಆದ್ದರಿಂದ ಶೀತಲ್ ಮೊದಲು ಮನೆಯಲ್ಲಿ ತನ್ನ ಚಿಕ್ಕಮ್ಮ ಸುಜಾತ ಅವರ ಜೊತೆ ಮಾತನಾಡಿದಳು. ಅವರು ಏನೂ ತೊಂದರೆ ಇಲ್ಲ, ಹೋಗಿದ್ ಬಾ ಎಂದಾಗ ಅವಳಿಗೆ ಆಕಾಶವೇ ಸಿಕ್ಕಷ್ಟು ಖುಷಿಯಾಗಿತ್ತು. ಆದರೆ ಅವರು ಎಲ್ಲಿಗೆ ಎಂದು ಕೇಳಿದಾಗ ಜೀವ ಬಾಯಿಗೆ ಬಂದಂತೆ ಆಗಿತ್ತು. ಸುಜಾತ ಏನು ಕೇಳುತ್ತಿರಲಿಲ್ಲ. ಆದರೆ ಅಶ್ವಿನ್ ಜೊತೆ ಎಂದರೆ ಅವರು ಏನಂದುಕೊಳ್ಳುವರೋ ಎನ್ನುವ ಭಯದ ಜೊತೆಗೆ ಸೌರವ್ ಅವರ ತೋಟದ ಮನೆ ಎಲ್ಲಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಏನೋ ಒಂದು ಸುಳ್ಳು ಹೇಳಿ ಹೋಗಲು ಅವಳ ಮನಸ್ಸು ಸುತರಾಂ ಒಪ್ಪದು. ಸುಜಾತ ಶೀತಲ್ ಕಣ್ಣನ್ನು ನೋಡಿಯೇ ತಿಳಿದು ಬಿಡುತ್ತಿದ್ದರು, ಅವಳು ಸತ್ಯ ಹೇಳುತ್ತಿದ್ದಾಳೆಯೇ ಅಥವಾ ಸುಳ್ಳೇ ಎಂದು. ಬಾಯಿ ಮಾತಿಗೆ ಹ್ಞೂ ಅಂದರು. ಆ ನಂತರ ಇಡೀ ದಿನ ಯೋಚಿಸುತ್ತಾ ಕುಳಿತು ಬಿಡುತ್ತಿದ್ದರು. ಶೀತಲ್ಗೆ ಈಗ ಏನು ಮಾಡುವುದು ತೋಚಲಿಲ್ಲ. ಚಿಕ್ಕಮ್ಮನಿಗೆ ಸುಳ್ಳು ಹೇಳಲು ಬಾಯಿ ಬಾರದು. ಅಶ್ವಿನ್ಗೆ ತಾನು ಬರುವುದಿಲ್ಲ ಎಂದು ಹೇಳಲು ಮನಸ್ಸು ಒಪ್ಪದು. ಸ್ಥಳದ ಬಗ್ಗೆ ತಿಳಿಯಬೇಕೆಂದರೆ ಅವಳು ಮತ್ತೆ ಅಶ್ವಿನ್ಗೆ ಕಾಲ್ ಮಾಡಬೇಕಾಗಿತ್ತು. ಏಕೆಂದರೆ ಅವಳ ಬಳಿ ಸೌರವ್ ನಂಬರ್ ಇರಲಿಲ್ಲ. ಇದೇ ತೊಳಲಾಟದಲ್ಲಿ 20 ದಿನಗಳು ಕಳೆದು ಹೋಗಿದ್ದವು. ಅಶ್ವಿನ್ ಜೊತೆ ಮಾತನಾಡುವ ಮನಸ್ಸಿದ್ದರೂ ಅವಳು ಫೋನ್ ಮಾಡಲು ಹೋಗಿರಲಿಲ್ಲ. ಕಾರಣ ಅವಳಿಗೆ ತಿಳಿದಿರಲಿಲ್ಲ. ಆದರೂ ಮನದಲ್ಲಿ ಖುಷಿಯ ಮತ್ತು ನಿರಾಶೆಯ ಎರಡೂ ಭಾವಗಳು ಒಮ್ಮೆಲೆ ಉದಯಿಸಿದ್ದವು. ಅಶ್ವಿನ್ ಕೂಡ ಅನಂತರ ಬಂದಿರಲಿಲ್ಲವಾದ್ದರಿಂದ ತನ್ನನ್ನು ಕರೆದಿರುವ ಬಗ್ಗೆ ಮರೆತಿರಬೇಕು ಎಂದುಕೊಂಡರೂ ಮರೆಯಲು ಹೇಗೆ ಸಾಧ್ಯ ಎನ್ನುವ ತಾಕಲಾಟವೂ ಸಹ ಮೂಡಿತ್ತು. ಅಂದು ಆಫೀಸಿಗೆ 2 ದಿನಗಳ ರಜೆಯನ್ನು ಘೋಷಿಸಲಾಯಿತು. ಶೀತಲ್ ಕೂಡ ಅಂದು ಸಂಜೆ ಬೇಗ ಮನೆಗೆ ಬಂದಿದ್ದಳು. ಬಹುತೇಕ ಫ್ಲ್ಯಾಟ್ಗಳು ಎಲ್ಲ ಮಾರಾಟವಾಗಿದ್ದರಿಂದ ಆಫೀಸಿನಲ್ಲಿ ಕೆಲಸ ಸ್ವಲ್ಪ ಕಡಿಮೆಯೇ ಇತ್ತು. ಆದ್ದರಿಂದ ಕ್ಲೈಂಟ್ಗಳು ಸಹ ಅವರಿಗೆ ಅಗತ್ಯವಿದ್ದಾಗ ಮಾತ್ರ ಬರುತ್ತಿದ್ದರು. ಮನೆಗೆ ಬಂದ ಶೀತಲ್ ತನ್ನ ರೂಮಿನಲ್ಲಿ ಒಂದೆಡೆ ಕುಳಿತು ಬಿಟ್ಟಳು. ಅವಳಿಗೆ ಏನು ಮಾಡಬೇಕು ಎಂದು ನಿಜವಾಗಿಯೂ ತೋಚಿರಲಿಲ್ಲ. ಬ್ಯಾಗ್ ಪ್ಯಾಕ್ ಮಾಡುವ ಮನಸ್ಸಾದರೂ ಅವಳು ಪ್ಯಾಕ್ ಮಾಡಲು ಹೋಗಲಿಲ್ಲ. ಕಾರಣ ಸುಜಾತ ಅವರಿಗೆ ಇನ್ನೂ ಕೂಡ ತಾನು ಹೋಗುವ ಜಾಗದ ಬಗ್ಗೆ ಹೇಳಿರಲಿಲ್ಲ. ಜೊತೆಗೆ ಅಶ್ವಿನ್ ಅಥವಾ ಸೌರವ್ ಕಡೆಯಿಂದಲೂ ಯಾವುದೇ ವಿಚಾರ ಬಂದಿರಲಿಲ್ಲ. ಸುಮ್ಮನೆ ಆಸೆ ಪಟ್ಟು ಮಾಡಿ ಅನಂತರ ಹೋಗಲಿಲ್ಲವೆಂದರೆ ನಿರಾಸೆ ಎಂದುಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದಳು. ಸ್ವಲ್ಪ ಹೊತ್ತು ತನ್ನ ರೂಮಿನಲ್ಲಿ ಕುಳಿತು ಓದಿಕೊಂಡವಳು ಊಟಕ್ಕೆ ಹೊರಡಲು ಅಣಿಯಾದಳು. ಆದರೆ ಅದಕ್ಕೂ ಮೊದಲು ಒಮ್ಮೆ ಫೋನ್ ಪರಿಶೀಲಿಸಿದಳು. ಒಮ್ಮೆಲೆ ಅವಳ ಕಣ್ಣುಗಳು ಅರಳಿದ್ದವು. ಕಾರಣ ಅವಳಿಗೆ ಅರಿವಿಲ್ಲದೆ ಯಾರ ಫೋನ್ ಕಾಲ್ ಅಥವಾ ಮೆಸೇಜ್ಗಾಗಿ ಅವಳ ಮನ ಚಡಪಡಿಸುತ್ತಿತ್ತೋ ಅದೇ ಅಶ್ವಿನ್ನಿಂದ ಸಂದೇಶವೊಂದು ಬಂದಿತ್ತು. ಒಮ್ಮೆ ದೀರ್ಘ ಉಸಿರನ್ನು ತಂದುಕೊಂಡವಳು ಆ ಮೆಸೇಜನ್ನು ಓಪನ್ ಮಾಡಿದಳು. ಆ ಮೆಸೇಜಲ್ಲಿ ಹೋಗುತ್ತಿರುವ ಸ್ಥಳದ ವಿಳಾಸ, ಕಾಸ್ಟ್ಯೂಮ್ ಕೋಡ್ ಹಾಗೆ ಅಲ್ಲಿನ ಲ್ಯಾಂಡ್ಲೈನ್ ನಂಬರ್ ಸಹ ಮೆನ್ಷನ್ ಮಾಡಿದ್ದ. ಓದಿದವಳ ಮುಖದಲ್ಲಿ ನಗು ಮೂಡಿತ್ತು. ಒಮ್ಮೆಲೆ ಅವಳ ಮನದಲ್ಲಿ ಪ್ರಶ್ನೆಯೊಂದು ಮೂಡಿತ್ತು. ನಾನು ಯೋಚನೆ ಮಾಡೋ ರೀತಿ ಅವನಿಗೆ ಹೇಗೆ ಅರ್ಥ ಆಗುತ್ತೆ ಎಂದು. ಆದರೆ ಇದು ಮನಸ್ಸುಗಳ ಕೋಆರ್ಡಿನೇಷನ್ ಎಂಬ ವಿಚಾರ ಆ ಸೈಕಾಲಜಿ ಸ್ಟೂಡೆಂಟ್ಗೆ ಆ ಸಮಯದಲ್ಲಿ ಅರ್ಥವಾಗದೆ ಹೋಯಿತು. ಆ ಕ್ಷಣವೇ ಅಶ್ವಿನ್ನಿಂದ ಬಂದ ಮೆಸೇಜನ್ನು ಚಿಕ್ಕಮ್ಮ ಸುಜಾತ ಮತ್ತು ಚಿಕ್ಕಪ್ಪ ಅನಿಲ್ ಇಬ್ಬರಿಗೂ ಶೇರ್ ಮಾಡಿದಳು.
ಮನದಲ್ಲಿ ಮೂಡಿದ್ದ ಆನಂದವನ್ನು ಚಿಕ್ಕಮ್ಮನೊಟ್ಟಿಗೆ ಹಂಚಿಕೊಳ್ಳಲು ಲಘು ಬಗೆಯಿಂದ ತನ್ನ ರೂಮಿನಿಂದ ಓಡಿದ್ದಳು. ಮರುದಿನ ಬೆಳಿಗ್ಗೆ ಚಿಕ್ಕಪ್ಪ ಅನಿಲ್ ಕೆಲವೊಂದು ಸೂಚನೆಗಳು ಹಾಗೂ ಕೆಲವೊಂದು ವಿಚಾರಗಳನ್ನು ತಿಳಿಸಿ ತಮ್ಮ ಕೆಲಸಕ್ಕೆ ಹೊರಟು ಹೋದರು. ಆದರೆ ಚಿಕ್ಕಮ್ಮ ಸುಜಾತ್ಗೆ ಶೀತಲ್ ಒಬ್ಬಳನ್ನೇ ಕಳುಹಿಸಲು ಸ್ವಲ್ಪ ಚಿಂತೆಯಾಯಿತು. ಚಿಕ್ಕಮ್ಮನ ಬಾಡಿದ ಮುಖವನ್ನು ನೋಡಿದ ಶೀತಲ್, ಚಿಕ್ಕಮ್ಮ, ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಎಂದಳು. ಶೀತಲ್ ಕಡೆ ಒಮ್ಮೆ ನೋಡಿ, ನೀನ್ ಯಾವತ್ತೂ ಈ ರೀತಿ ಡ್ರೆಸ್ ಹಾಕೊಂಡು ಹೊರಗೆ ಹೋಗಿಲ್ವಲ್ಲ ಪುಟ್ಟ, ಅದೇ ಚಿಂತೆಯಾಗಿದೆ ನನಗೆ ಎಂದರು, ಜೀನ್ಸ್ ಮತ್ತು ಟೀ ಶರ್ಟ್ ಧರಿಸಿದ್ದ ಅವಳನ್ನು ನೋಡುತ್ತಾ. ಹೇ ಚಿಕ್ಕಮ್ಮ, ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಟ್ರಿಪ್ಗೆಲ್ಲ ಹೀಗೆ ತಾನೇ ಹೋಗ್ತಾ ಇದ್ದೆ, ನೀವು ಮರೆತ್ರಾ ನಗುತ್ತಾ ಹೇಳಿ ತನ್ನ ಫೋನ್ ಚಾರ್ಜರನ್ನು ಬ್ಯಾಗಿನಲ್ಲಿ ಇಟ್ಟುಕೊಂಡಳು. ಹೌದು ಪುಟ್ಟ, ಆದರೆ ಅದು ಕಾಲೇಜ್, ಈಗ ನೀನು ಹೋಗ್ತಾ ಇರೋದು, ಹೆದರಿಕೆ ನಿರಾಶೆ ಬೆರೆತ ಧ್ವನಿಯಲ್ಲಿ ಹೇಳಿದರು. ನೀವು ಹೀಗೆ ಹೇಳಿದ್ರೆ ನಾನು ಹೋಗೋದೇ ಇಲ್ಲ ಚಿಕ್ಕಮ್ಮ ಎಂದಳು ಶೀತಲ್ ಅವರ ಹೆದರಿಕೆಯನ್ನು ಕಂಡು. ಇಲ್ಲ ಪುಟ್ಟ, ಇತ್ತೀಚೆಗೆ ನೀನು ಆಫೀಸ್ ಬಿಟ್ರೆ ಮನೆ ಇಷ್ಟರಲ್ಲೇ ಇದ್ದೆ, ಎಲ್ಲೂ ಕೂಡ ಹೋಗಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಭಯ ಆಗಿದೆ ನನಗೆ ಯೋಚಿಸುತ್ತಾ ನುಡಿದರು. ನೀವೇನು ಯೋಚನೆ ಮಾಡಬೇಡಿ ಚಿಕ್ಕಮ್ಮ, ನಾನು ನಿಮಗೆ ಆಗಾಗ ಕಾಲ್ ಮಾಡ್ತಾನೆ ಇರ್ತೀನಿ, ಅಕಸ್ಮಾತ್ ನಾನು ನಿಮ್ಗೆ ಕಾಲ್ ಮಾಡಿಲ್ಲ ಅಂದರೆ ನೀವೇ ನನಗೆ ಕಾಲ್ ಮಾಡಿ ಎಂದು ನಗುತ್ತಾ, ನಿಮಗೆ ಹಾಗೂ ಚಿಂತೆ ಇದೆ ಅಂದರೆ ಹೇಗೂ ನಾನು ಹೇಳಿದ್ದೀನಿ, ಈಗಲೇ ಓಡ್ ಹೋಗಿ ನಿಮ್ಮ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಿಡ್ತೀನಿ, ಆಗ ನೀವು ಬಂದ್ಬಿಡಿ ಅವರೆಡೆಗೆ ತಿರುಗಿ ಹೇಳಿದಳು. ಏನು ನಾನಾ? ನಗುತ್ತಾ ಸುಜಾತ ಹೇಳುತ್ತಿರುವಾಗಲೇ ಡೋರ್ ಬೆಲ್ ರಿಂಗಣಿಸಿತು. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋ ಏಜಾ ನಂದು ಎಂದು ನಗುತ್ತಾ ಬಾಗಿಲು ತೆರೆಯಲು ಹೊರಟರು. ನಕ್ಕ ಶೀತಲ್ ಮತ್ತೊಮ್ಮೆ ಬ್ಯಾಗ್ನಲ್ಲಿ ಇಟ್ಟುಕೊಂಡ ಅಷ್ಟೂ ವಸ್ತುಗಳನ್ನು ಚೆಕ್ ಮಾಡಿಕೊಳ್ಳಲು ಮುಂದಾದಳು. ಇದ್ದಕ್ಕಿದ್ದಂತೆ ಧ್ವನಿಯೊಂದು ಬರಲು ತಕ್ಷಣ ತನ್ನ ವಾಚ್ ನೋಡಿದಳು. ಸಮಯ 8:30 ತೋರುತ್ತಿತ್ತು. ಧ್ವನಿ ಕ್ರಮೇಣ ಹತ್ತಿರವಾದಂತೆ ಅನಿಸಿತ್ತು. ಮರುಕ್ಷಣವೇ ಸುಜಾತ ಅವರು, ಕುತ್ಕೋ ಮಗ, ಟೀ ಕಾಫಿ ಏನ್ ತಗೊಳ್ತೀಯಾ ಎಂದು ಉಪಚಾರ ಮಾಡುತ್ತಿರುವುದು ಕೇಳಿಸಿತು. ನನಗೇನು ಬೇಡ ಆಂಟಿ, ನಾನು ಶೀತಲ್ನ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ, ಹಾಗೆ ನೀವೇನು ಚಿಂತೆ ಮಾಡಬೇಡಿ, ನಾನೀಗ ಹೇಗೆ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನೋ ಹಾಗೆ ಕರ್ಕೊಂಡು ಬಂದು ಬಿಡ್ತೀನಿ ಎಂದು ಭರವಸೆ ನೀಡಿದನು. ಅವನ ಮಾತನ್ನು ಕೇಳಿದ ಸುಜಾತ ಅವರಿಗೆ ಈಗ ತುಸು ನಿರಾಳವೆನಿಸಿತು. ಶೀತಲ್ ತನ್ನ ಪ್ಯಾಕಿಂಗ್ ಎಲ್ಲವನ್ನು ಒಮ್ಮೆ ಚೆಕ್ ಮಾಡಿಕೊಂಡು ರೂಮಿನಿಂದ ಹೊರಬಂದಳು. ಅವಳು ಮೆಟ್ಟಿಲು ಇಳಿಯುತ್ತಾ ಬರುತ್ತಿದ್ದುದನ್ನು ನೋಡಿದ ಅಶ್ವಿನ್ ಮುಖದಲ್ಲಿ ಕಂಡು ಕಾಣದ ನಗುವೊಂದು ಮಿಂಚಿ ಮರೆಯಾಯಿತು. ಬಂದವಳೆ ತನ್ನ ಚಿಕ್ಕಮ್ಮನನ್ನು ಒಮ್ಮೆ ಆಲಂಗಿಸಿ, ಬರ್ತೀನಿ ಚಿಕ್ಕಮ್ಮ ಎಂದಳು. ಸುಜಾತ ತಲೆ ಆಡಿಸಿ ಒಪ್ಪಿಗೆ ಕೊಟ್ಟರು. ಶೀತಲ್ ತನ್ನ ಬ್ಯಾಗನ್ನು ಎತ್ತಿಕೊಂಡು ಮುಂದಕ್ಕೆ ನಡೆದಾಗ ಅವಳ ಹಿಂದೆಯೇ ಬಂದ ಅಶ್ವಿನ್, ಆ ಬ್ಯಾಗ್ ನನ್ ಕೊಡು ಎಂದನು. ತಲೆಬಾಗಿಸಿದ್ದ ಶೀತಲ್ ಮರು ಮಾತಾಡದೆ ತನ್ನ ಬ್ಯಾಗನ್ನು ಅವನಿಗೆ ಹಸ್ತಾಂತರಿಸಿದಳು. ಅದನ್ನು ಪಡೆದ ಅಶ್ವಿನ್ ಮುಂದೇನು ಮಾತನಾಡದೆ ಮನೆಯಿಂದ ಹೊರ ನಡೆದ. ನೀವೇನು ವರಿ ಮಾಡ್ಕೊಳ್ಬೇಡಿ ಆಂಟಿ. ಮನೆಯಿಂದ ಹೊರಗೆ ಬಂದಿದ್ದ ಸುಜಾತ ಅಶ್ವಿನ್ನ ಮಾತನ್ನು ಕೇಳಿ ನಗುತ್ತಾ ಶೀತಲ್ ಕಡೆಗೆ ನೋಡಿದರು. ಸುಜಾತ ಮೊದಲಿನಿಂದಲೂ ಶೀತಲ್ ಜೊತೆ ನಿಂತು ಅವಳ ಪ್ರತಿ ಹೆಜ್ಜೆಯಲ್ಲೂ ಬೆಂಬಲ, ಸಹಕಾರ, ಆತ್ಮವಿಶ್ವಾಸವನ್ನು ತುಂಬಿದವರು. ಯಾರನ್ನೂ ಮನೆಗೆ ಕರೆತರದ ಶೀತಲ್ ಅಶ್ವಿನ್ನನ್ನು ಮನೆಗೆ ಕರೆದುಕೊಂಡು ಬಂದಾಗ ಅವರಿಬ್ಬರ ನಡುವೆ ಏನೋ ಇರಬಹುದು ಎಂದು ಸಂದೇಹ ಪಟ್ಟಿದ್ದರು. ಆದರೆ ಇಂದು ಅಶ್ವಿನ್ ಶೀತಲಾಳನ್ನು ಕರೆದುಕೊಂಡು ಹೋಗಲು ಬಂದ ರೀತಿ ಅವರ ಮನಸ್ಸಿನಲ್ಲಿದ್ದ ಸಂದೇಹವನ್ನು ಅಳಿಸಿ ಹಾಕಿತ್ತು. ಮೊದಲ ನೋಟದಲ್ಲೇ ಅಶ್ವಿನ್ ಸುಜಾತ ಅವರಿಗೆ ಇಷ್ಟವಾಗಿ ಬಿಟ್ಟಿದ್ದ. ಅವರಿಬ್ಬರ ಜೋಡಿಯನ್ನು ಕಲ್ಪಿಸಿಕೊಂಡವರಿಗೆ ಖುಷಿಯೇ ಆಗಿತ್ತು. ಆದರೆ ಅನಿಲ್ ಬಳಿ ಈ ಬಗ್ಗೆ ಮಾತನಾಡಿದರೆ ಎಂಬ ಯೋಚನೆ ಬಂದಾಗ ಅವರ ಮುಖ ಬಾಡಿತ್ತು. ಏಕೆಂದರೆ ಸುಜಾತ ಯಾವುದೇ ನಿರ್ಧಾರಗಳನ್ನು ಆತುರಾತುರವಾಗಿ ತೆಗೆದುಕೊಂಡು ಬಿಡುತ್ತಾಳೆ ಎಂದು ಟೀಕಿಸುತ್ತಿದ್ದರು ಅನಿಲ್.
ಶೀತಲ್ ಅಶ್ವಿನ್ ಹಿಂದೆ ಹೆಜ್ಜೆ ಹಾಕಿದಳು. ಕಾರನ್ನು ದಾರಿಯ ಕೊನೆಯಲ್ಲಿ ನಿಲ್ಲಿಸಿ ಬಂದಿದ್ದನು ಅಶ್ವಿನ್. ಅದಕ್ಕೆ ಕಾರಣವೂ ಇತ್ತು. ಶೀತಲ್ ಪ್ರತಿ ಬಾರಿ ಅವನ ಜೊತೆ ಬಂದಾಗಲೆಲ್ಲ ಅಲ್ಲಿಯೇ ಇಳಿದುಕೊಳ್ಳುತ್ತಿದ್ದಳು. ಅದೊಂಥರ ಲಕ್ಷ್ಮಣ ರೇಖೆಯಂತೆ ಭಾವಿಸಿದ್ದ ಅಶ್ವಿನ್ ಅದರಿಂದ ಒಳಗೆ ಕಾರನ್ನು ದಾಟಿಸುವ ಸಾಹಸ ಮಾಡಿರಲಿಲ್ಲ. ಶೀತಲಾಳನ್ನು ಕಂಡ ಅವಳ ಮುದ್ದಿನ ನಾಯಿ ಮರಿಗಳು ಅವಳ ಬಳಿ ಓಡಿ ಬಂದಿದ್ದವು. ಅವುಗಳನ್ನು ಕಂಡು ನಕ್ಕ ಅಶ್ವಿನ್ ಬಿರಬಿರನೆ ಹೆಜ್ಜೆ ಹಾಕಿದ. ಆದರೆ ಶೀತಲ್ ಅವುಗಳ ಬಳಿ ಕುಳಿತು ಅವುಗಳನ್ನು ತುಸು ಮುದ್ದಿಸಿ ನಂತರ ಕಾರಿನ ಬಳಿಗೆ ಬಂದಿದ್ದಳು. ಶೀತಲ್ ಕಾರಿನ ಹತ್ತಿರ ತಲುಪಿದಾಗ ಸೌರವ್ ಕಾರಿನಲ್ಲೇ ಕುಳಿತಿರುವುದನ್ನು ನೋಡಿದಳು. ಅವನನ್ನೇ ನೋಡುತ್ತಾ, ಹೇ, ನೀವ್ಯಾಕೆ ಮನೆಗೆ ಬರಲಿಲ್ಲ ಎಂದು ಕೇಳಿದಳು. ಅಶ್ವಿನ್ ಕಡೆ ಕಣ್ಣು ಕೆಂಪು ಮಾಡಿ ನೋಡಿದ ಸೌರವ್, ಇವನು ನನಗೆ ಬರೋಕ್ ಬಿಡಲಿಲ್ಲ ಎಂದನು. ಅವನ ಮಾತನ್ನು ಕೇಳಿ ಶೀತಲ್ ನಕ್ಕಳು. ಅವಳ ನಗುವಿನ ಇಂಪು ಕಾರಿನ ತುಂಬೆಲ್ಲ ಹರಡಿಕೊಂಡಿತ್ತು. ಅಶ್ವಿನ್ ಅವಳ ಬ್ಯಾಗನ್ನು ಹಿಂಭಾಗದ ಡಿಕ್ಕಿಯಲ್ಲಿ ಇಟ್ಟು ಬಂದನು. ಶೀತಲ್ ಯಾವಾಗಲೂ ಅಶ್ವಿನ್ನನ್ನು ಸೂಟ್ ಅಥವಾ ಶರ್ಟ್ ಜೀನ್ಸ್ನಲ್ಲಿ ನೋಡುತ್ತಿದ್ದಳು. ಆದರೆ ಇಂದು ಅವನು ವಿಶೇಷವಾಗಿ ಡ್ರೆಸ್ ಮಾಡಿಕೊಂಡಿದ್ದ. ಆ ಡ್ರೆಸ್ನಲ್ಲಿ ಅವನು ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದ. ಅವನನ್ನೇ ನೋಡುತ್ತಿದ್ದವಳ ಗಮನ ತಕ್ಷಣ ಕಿಟಕಿಯ ಹೊರಗೆ ಹೋದಾಗ ಅವಳ ಮುಖದಲ್ಲಿ ಮುದ್ದಾದ ನಗು ಹರಡಿಕೊಂಡಿತ್ತು. ಡೋರ್ ಓಪನ್ ಮಾಡಿದವಳು ಅಲ್ಲೇ ನಿಂತಿದ್ದ ತನ್ನ ಪ್ರೀತಿಯ ನಾಯಿ ಮರಿಗಳ ಬಳಿ ಹೋದಳು. ಯಾಕ್ರೋ ಬಂದಿದ್ದು ಮಕ್ಳ, ನಾನು ಬೇಗ ಬಂದ್ಬಿಡ್ತೀನಾಯ್ತಾ ಎಂದು ಅವುಗಳನ್ನು ಮುದ್ದಿಸುತ್ತಾ ಕುಳಿತಳು. ಅವಳು ಆ ನಾಯಿ ಮರಿಗಳೊಂದಿಗೆ ಮಾತನಾಡುತ್ತಿರುವಾಗ ಸೌರವ್ ಅಶ್ವಿನ್ನನ್ನು ತುಂಬಾ ಎಚ್ಚರಿಕೆಯಿಂದ ಗಮನಿಸಿದನು. ಅಶ್ವಿನ್ ಮುಖದಲ್ಲಿ ಕಂಡು ಕಾಣದ ನಗುವಿತ್ತು. ಸರಿ ಮಕ್ಳ, ಈಗ ಮನೆ ಹತ್ರ ಹೋಗಿ, ಚಿಕ್ಕಮ್ಮ ಊಟ ಕೊಡ್ತಾರೆ ಎಂದು ಮತ್ತೊಮ್ಮೆ ಮುದ್ದು ಮಾಡಿದಳು. ಅಷ್ಟರಲ್ಲಿ ಅಶ್ವಿನ್, ನಾನು ಅವ್ರಿಗೆ ಏನೋ ತಂದಿದ್ದೀನಿ ಎಂದು ಹೇಳುತ್ತಾ ತನ್ನ ಕಾರಿನ ಮುಂಭಾಗದಲ್ಲಿ ಇಟ್ಟುಕೊಂಡಿದ್ದ ಪ್ಯಾಕೆಟ್ಗಳನ್ನು ಹೊರತೆಗೆದು ಅವುಗಳ ಬಳಿ ಹೋದನು. ಶೀತಲ್ ಆ ಪ್ಯಾಕೆಟ್ಗಳನ್ನು ನೋಡಿದವಳು, ಇದು ನಾನ್ ವೆಜ್ಜಾ ಎಂದು ಕೇಳಿದಳು. ಯಾಕ್ರಿ, ನಿಮ್ಮ ಹಾಗೆ ಅವುಗಳನ್ನು ಪ್ಯೂರ್ ವೆಜ್ ಮಾಡಿಬಿಟ್ಟಿದ್ದೀರಾ ಎಂದು ನಕ್ಕನು ಸೌರವ್. ನಾನು ಅವುಗಳಿಗೆ ಬಿಸ್ಕತ್ತು, ಅನ್ನ, ಬ್ರೆಡ್ ಅಷ್ಟನ್ನೇ ಕೊಡೋದು. ಆದರೆ ಈ ಪಿಶಾಚಿಗಳು ಒಮ್ಮೊಮ್ಮೆ ಪಾರಿವಾಳಗಳನ್ನು ತಿಂದು ಹಾಕ್ತವೆ ಎಂದಳು ಮುಖ ಕಿವುಚಿ. ಅಲ್ಲ, ನೀವು ಕೊಡೋ ಬಿಸ್ಕೆಟ್ಟು, ಬನ್ನು ಅವುಗಳ ಬಾಯಿಗೆ ರುಚಿಸ್ಬೇಕಲ್ವಾ? ಪಾಪದ ಪ್ರಾಣಿಗಳು, ನಿಮ್ ಸಪ್ಪೆ ಊಟ ತಿನ್ನೋಕೆ ಆಗದೆ ಅವುಗಳೇ ಬೇಟೆ ಆಡ್ತಿದಾವೆ ಎಂದನು ಸೌರವ್. ತಿನ್ಲಿ, ನೋ ಇಶ್ಯೂ. ಆದ್ರೆ ಕೆಲವೊಮ್ಮೆ ಬೇಟೆ ಆಡದ ಪಾರಿವಾಳಗಳಲ್ಲಿ ಅರ್ಧ ತಿಂದು ಇನ್ನರ್ಧನ ಮನೆ ಬಾಗ್ಲತ್ರ ತಂದು ಹಾಕ್ತವೆ ಎಂದಳು ಕೋಪದಲ್ಲಿ. ರೀ, ಶೇರಿಂಗ್ ಈಸ್ ಕೇರಿಂಗ್ ಅಂತ ಕೇಳಿಲ್ವೇನ್ರಿ? ಸೌರವ್ ಎನ್ನುತ್ತಾ ನಗು ಬೀರಿದ. ಶೀತಲ್ಗೆ ಅವನ ಮಾತುಗಳು ಅರ್ಥವಾಗಲಿಲ್ಲ. ಗೊಂದಲದ ಮುಖ ಮಾಡಿ ಅವನೆಡೆಗೆ ನೋಡಿದಳು. ನಾಯಿಗಳಿಗೆ ತಾನು ತಂದಿದ್ದ ಪ್ಯಾಕೆಟ್ ಅನ್ನು ಬಿಚ್ಚಿ ಅವುಗಳ ಬಳಿ ಇಟ್ಟ ಅಶ್ವಿನ್, ಸೌರವ್ ಎಂದು ಗದರಿದ. ಆದರೆ ಅವನೂ ಸಹ ಒಳಗೊಳಗೆ ನಗುತ್ತಿದ್ದ. ಸೌರವ್ ಮತ್ತು ಅಶ್ವಿನ್ ಅವರ ಮಾತುಗಳ ಅರ್ಥವನ್ನು ಅರ್ಥ ಮಾಡಿಕೊಂಡ ಶೀತಲ್ ತಾನು ಕೂಡ ನಕ್ಕಳು. ಅವಳ ನಗುವನ್ನು ಕೇಳಿದ ಕೂಡಲೇ ಅಶ್ವಿನ್ನ ಗಮನ ಶೀತಲಾಳ ಮುಖದತ್ತ ಹೋಯಿತು. ಮರುಕ್ಷಣವೇ ಶೀತಲ್ ತನ್ನ ನೋಟವನ್ನು ತಿರುಗಿಸಿ ಕಾರಿನ ಹಿಂದಿನ ಸೀಟಿನಲ್ಲಿ ಹೋಗಿ ಕುಳಿತಳು. ಅದೇ ಅಶ್ವಿನ್ ನಾಯಿಗಳಿಗೆ ಆಹಾರ ನೀಡಿ ಕಾರಿನಲ್ಲಿ ಕುಳಿತುಕೊಂಡನು. ಮತ್ತು ಕಾರು ಮೂವ್ ಆದ ತಕ್ಷಣ ಶೀತಲ್ ಕಿಟಕಿಯಿಂದ ಹೊರಗೆ ನೋಡುತ್ತಾ ಆ ನಾಯಿ ಮರಿಗಳಿಗೆ ಬಾಯ್ ಬಾಯ್ ಎಂದಳು. ಅವಳನ್ನು ಮತ್ತೊಮ್ಮೆ ಕನ್ನಡಿಯಲ್ಲಿ ನೋಡಿದಾಗ ಅಶ್ವಿನ್ನ ಮುಖದಲ್ಲಿ ಕಂಡು ಕಾಣದ ನಗು. ಕಾರು ಮುಂದಕ್ಕೆ ಸಾಗಿತ್ತು. ಕಂದು ಬಣ್ಣದ ಕನ್ನಡಕಗಳನ್ನು ಧರಿಸಿ ಅಶ್ವಿನ್ ಆಗಾಗ ಕನ್ನಡಿಯಲ್ಲಿ ಶೀತಲಾಳನ್ನು ನೋಡುತ್ತಿದ್ದನು. ಆದರೆ ಶೀತಲ್ ಕಿಟಕಿಯಿಂದ ಹೊರಗೆ ನೋಡುತ್ತಾ ನಗುತ್ತಿದ್ದಳು. ಸೌರವ್ ತನ್ನ ಕಣ್ಣುಗಳನ್ನು ಕರವಸ್ತ್ರದಿಂದ ಮುಚ್ಚಿಕೊಂಡು ಮಲಗಿದ್ದನು. ಕೆಲವೇ ನಿಮಿಷಗಳಲ್ಲಿ ಅಶ್ವಿನ್, ಏನಪ್ಪ
ಇಡೀ ರಾತ್ರಿ ನಿದ್ದೆ ಮಾಡಲಿಲ್ವಾ ಎಂದನು. ಸೌರವ್, ನನಗೆ ಬೆಳಿಗ್ಗೆ ಬೇಗ ಹೇಳೋ ಅಭ್ಯಾಸ ಇಲ್ಲ, ಹಾಗಾಗಿ ನಾನು ಮಲಗ್ತಿದ್ದೀನಿ ಎಂದ. ಅಶ್ವಿನ್, ನೀನ್ ಮಲಗ್ಬೇಕಂದಿದ್ರೆ ಹಿಂದೆ ಹೋಗಿ ಮಲ್ಕೋ ಎಂದ. ಸೌರವ್ ಅದೇ ರೀತಿ, ಸರಿ ಕಾರ್ ನಿಲ್ಸು ಎಂದ. ಮರುಕ್ಷಣವೇ ಅಶ್ವಿನ್ನ ಕಣ್ಣುಗಳು ಸೌರವ್ ಮೇಲೆ ಬಿದ್ದವು. ಸೌರವ್ ಏನು ಮಾಡಲು ಪ್ರಯತ್ನಿಸುತ್ತಿದ್ದಾನೆಂದು ಅವನಿಗೆ ಅರ್ಥವಾಗಿತ್ತು. ಆದರೆ ಸೌರವ್ ಅವನಿಗೆ ಅದು ಮುಖ್ಯವಲ್ಲ ಎಂಬಂತೆ, ನಿಲ್ಸು, ನಾನು ಹಿಂದಕ್ಕೆ ಹೋಗ್ತೀನಿ ಎಂದಾಗ, ಬಾಯಿ ಮುಚ್ಕೊಂಡು ಕೂತ್ಕೋ. ಅಶ್ವಿನ್ ಸೌರವ್ ಮುಖದಿಂದ ಕರವಸ್ತ್ರವನ್ನು ಎಳೆದನು. ಆದರೆ ಸೌರವ್ ಇನ್ನೂ ತನ್ನ ಕೈಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡನು. ಶೀತಲ್ ಅವರಿಬ್ಬರನ್ನು ನೋಡಲು ಪ್ರಾರಂಭಿಸಿದಳು. ಮರುಕ್ಷಣವೇ ಅಶ್ವಿನ್ ಶೀತಲ್ ಊಹಿಸಿರದ ಕೆಲಸವನ್ನು ಮಾಡಿದ್ದನು. ಸೌರವ್ ಕಣ್ಣುಗಳು ಮುಚ್ಚಿದ್ದವು. ತಕ್ಷಣ ಅಶ್ವಿನ್ ತನ್ನ ಹತ್ತಿರದಲ್ಲಿದ್ದ ಬಾಟಲಿಯಿಂದ ನೀರನ್ನು ತೆಗೆದು ಅವನ ಮೇಲೆ ಸುರಿದನು. ಸೌರವ್ ಚಳಿಯಿಂದ ನಡುಗುತ್ತಾ ತನ್ನ ಬಟ್ಟೆಗಳನ್ನು ಒದರುತ್ತಾ, ಅಶ್ವಿನ್, ಏನ್ ಮಾಡಿದೆ ನೀನು? ಚಳಿಗೆ ಅವನ ಮೈ ಇನ್ನಷ್ಟು ನಡುಗಿತ್ತು. ಸೌರವ್ನ ಅವಸ್ಥೆಯನ್ನು ನೋಡಿದ ಅಶ್ವಿನ್ ಮನಸಾರೆ ನಕ್ಕನು. ಅವನ ಹಿಂದೆ ಕುಳಿತಿದ್ದ ಶೀತಲ್ಗೆ ಅಶ್ವಿನ್ನ ಈ ರೂಪವನ್ನು ನೋಡಿ ಆಶ್ಚರ್ಯವಾಗಿತ್ತು. ಮರುಕ್ಷಣವೇ ಅಶ್ವಿನ್ ತನ್ನ ಮ್ಯೂಸಿಕ್ ಸಿಸ್ಟಮ್ ಅನ್ನು ಆನ್ ಮಾಡಿದ್ದನು. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.